ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಎಐ ಅಥವಾ ಕೃತಕ ಬುದ್ಧಿಮತ್ತೆ ಮನುಷ್ಯರಿಗಿಂತಲೂ ಸ್ಮಾರ್ಟ್ ಆಗ್ತಿದೆ ಅಂತ ನಾವೆಲ್ಲ ಕೇಳ್ತಾನೇ ಇದೀವಿ ಅಲ್ವಾ? ಆದರೆ ಅದು ಬರೀ ಮಾತೋ ಅಥವಾ ಅದರಲ್ಲಿ ನಿಜಕ್ಕೂ ಹುರುಳಿದೆಯೋ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದನ್ನೇ ಟೆಸ್ಟ್ ಮಾಡೋಣ. ಯಾವುದೇ ಸ್ಕಿಲ್ ಇಲ್ಲದ ಒಬ್ಬ ಸಾಮಾನ್ಯ ವ್ಯಕ್ತಿ ಕೇವಲ ಎಐ ಸಹಾಯದಿಂದ ಒಂದು ಲಾಭದಾಯಕವಾದ ಲೋಕಲ್ ಬಿ2ಬಿ ಏಜೆನ್ಸಿಯನ್ನು ಝೀರೋಯಿಂದ ಕಟ್ಟೋಕ್ಕೆ ಸಾಧ್ಯನಾ ಅನ್ನೋದನ್ನ ನಾವಿಂದು ನೋಡಲಿದ್ದೇವೆ. ನಮ್ಮ ಮುಂದಿರುವ ಅತ್ಯಂತ ರೋಚಕವಾದ ಪ್ರಶ್ನೆ ಇದು. ಜಸ್ಟ್ ಯೋಚನೆ ಮಾಡಿ, ಕೇವಲ 48 ಗಂಟೆ ಅಂದ್ರೆ 2 ದಿನದಲ್ಲಿ ತಿಂಗಳಿಗೆ ಬರೋಬ್ಬರಿ 1 ಲಕ್ಷ ರೂಪಾಯಿ ತಂದ್ಕೊಡೋ ಬಿಸ್ನೆಸ್ ಅನ್ನ ಬರೀ ಎಐ ತಂತ್ರಗಾರಿಕೆಯಿಂದ ಕಟ್ಟೋಕೆ ಸಾಧ್ಯನಾ? ಈ ಟೈಮ್ ಲಿಮಿಟ್ ಕೇಳಿದ್ರೆ ಯಾರಿಗಾದ್ರೂ ಇದು ಅಸಾಧ್ಯ ಅಂತ ಅನ್ಸೋದು ಸಹಜ. ಬನ್ನಿ, ಈ ಪ್ರಯೋಗ ಹೇಗಾಯ್ತು ಅಂತ ಆಳವಾಗಿ ನೋಡೋಣ. ಓಕೆ, ಈ ಇಡೀ ಜರ್ನಿಯನ್ನ ನಾವು 6 ಪ್ರಮುಖ ಹಂತಗಳಲ್ಲಿ ವಿಶ್ಲೇಷಣೆ ಮಾಡೋಣ. 48 ಗಂಟೆಗಳ ಎಐ ಚಾಲೆಂಜ್ನಿಂದ ಶುರುವಾಗಿ ಮಾರ್ಕೆಟ್ ರಿಸರ್ಚ್, ಸೇಲ್ಸ್ ಪ್ಲಾನ್, ಲೋಕಲ್ ಮಾರ್ಕೆಟ್ಗೆ ಪಿಚ್ ಮಾಡೋದು, ಅಲ್ಲಿ ಎದುರಾದ ರಿಜೆಕ್ಷನ್ಸ್ ಮತ್ತು ಅಂತಿಮ ಫಲಿತಾಂಶಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲನೇ ಹಂತ, ಆ 48 ಗಂಟೆಗಳ ಎಐ ಚಾಲೆಂಜ್ ಹೇಗಿತ್ತು ಅನ್ನೋದನ್ನು ಗಮನಿಸೋಣ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈ ಪ್ರಯೋಗದಲ್ಲಿ ಮನುಷ್ಯ ಕೇವಲ ಒಂದು ಎಂಪ್ಲಾಯಿ ಥರ ಎಐನ ಆದೇಶಗಳನ್ನ ಪಾಲಿಸ್ತಾ ಇದ್ದ. ಅಂದರೆ ಮೆದುಳು ಎಐನದ್ದಾದ್ರೆ ಶ್ರಮ ಮನುಷ್ಯನದ್ದಾಗಿತ್ತು. ಈ ಟೈಮ್ಲೈನ್ ನೋಡಿ. ಬೆಳಗ್ಗೆ ಮಾರ್ಕೆಟ್ ರಿಸರ್ಚ್, ಮಧ್ಯಾಹ್ನ ಐಡಿಯಾ ಫೈನಲ್, ಸಂಜೆ ಹೊತ್ತಿಗೆ ಸೀದಾ ಅಂಗಡಿಗಳಿಗೆ ಹೋಗಿ ಪಿಚ್ ಮಾಡೋದು. ನಾರ್ಮಲ್ ಆಗಿ ಒಂದು ಬಿಸ್ನೆಸ್ ಶುರು ಮಾಡೋಕ್ಕೆ ತಿಂಗಳುಗಟ್ಟಲೆ ಬೇಕಾಗತ್ತೆ. ಆದರೆ ಎಐ ಅದನ್ನ ಕೇವಲ ಗಂಟೆಗಳಿಗೆ ಹೇಗೆ ಇಳಿಸ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ. ಈಗ ಎರಡನೇ ಹಂತ, ಅದೇ ಮಾರುಕಟ್ಟೆ ಸಂಶೋಧನೆ ಮತ್ತು ಐಡಿಯೇಷನ್. ಯಾವುದೇ ಸ್ಕಿಲ್ ಇಲ್ಲದವರೆಗೂ ವರ್ಕ್ ಆಗೋ ಹಾಗೆ, ಜೊತೆಗೆ ಒಳ್ಳೆ ಪ್ರಾಫಿಟ್ ತಂದ್ಕೊಡೋ ಐಡಿಯಾ ಬೇಕಿತ್ತು. ಅದಕ್ಕೆ ಎಐ ಗುಜರಾತ್ನ ರಾಜ್ಕೋಟ್ ಮಾರ್ಕೆಟನ್ನೇ ಆಳವಾಗಿ ಸ್ಟಡಿ ಮಾಡ್ತು. ಗಾಡಿಯಲ್ಲಿ ಗುಂಡು ಹೊಡೆಯೋ ಬದಲು ಪಕ್ಕಾ ಡೇಟಾ ಇಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಆಗಿ ರಿಸರ್ಚ್ ಮಾಡಿದ್ದು ಈ ಎಕ್ಸ್ಪೆರಿಮೆಂಟ್ನ ಒಂದು ಹೈಲೈಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಎಐಗೆ ಸಿಕ್ಕಿದ್ದ ಒಂದು ಸಾಲಿಡ್ ಪಾಯಿಂಟ್ ಅಂದ್ರೆ, ರಾಜ್ಕೋಟ್ನ ವ್ಯಾಪಾರಿಗಳಿಗೆ ಆನ್ಲೈನ್ ಮೂಲಕ ಕಸ್ಟಮರ್ಸ್ನ ತರೋದು ದೊಡ್ಡ ತಲೆನೋವಾಗಿತ್ತು. ಯಾರು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೋ ಅವ್ರಿಗೆ 15ರಿಂದ 50 ಸಾವಿರದವರೆಗೂ ಕೊಡೋಕೆ ಅವ್ರು ರೆಡಿ ಇದ್ರು. ಇದೇ ಪಾಯಿಂಟ್ ಈ ಇಡೀ ಬಿಸ್ನೆಸ್ ಮಾಡೆಲ್ಗೆ ಫೌಂಡೇಶನ್ ಆಯಿತು. ಎಐ ಹಲವು ಐಡಿಯಾಗಳನ್ನು ಕೊಟ್ಟಿತ್ತು. ಆದರೆ ಗೂಗಲ್ ಬಿಸ್ನೆಸ್ ಪ್ರೊಫೈಲ್ ಸೆಟಪ್ ಅನ್ನ ಯಾಕೆ ಸೆಲೆಕ್ಟ್ ಮಾಡ್ತು ಗೊತ್ತಾ? ಯಾಕಂದ್ರೆ ಇದು ಡೈರೆಕ್ಟಾಗಿ ವ್ಯಾಪಾರಿಗಳಿಗೆ ಕಸ್ಟಮರ್ಸ್ನ ತಂದುಕೊಡುತ್ತೆ. ಅದೇ ಲೋಕಲ್ ಮಾರ್ಕೆಟ್ ಲೀಡ್ಸ್ ತರಹದ ಕೆಲಸನ ರಿಜೆಕ್ಟ್ ಮಾಡ್ತು. ಯಾಕಂದ್ರೆ ಒಬ್ಬ ಬಿಗಿನರ್ಗೆ ಅಷ್ಟು ಮ್ಯಾನ್ಯುಯಲ್ ಕೆಲಸ ಮಾಡೋದು ತುಂಬಾನೇ ಕಷ್ಟ. ಪಕ್ಕಾ ಪ್ರಾಕ್ಟಿಕಲ್ ಥಿಂಕಿಂಗ್ ಅಲ್ವಾ? ಇಲ್ಲಿ ಇನ್ನೊಂದು ಆಶ್ಚರ್ಯದ ಸಂಗತಿ ಅಂದ್ರೆ ಈ ನಂಬರ್. ಈ ಎಕ್ಸ್ಪೆರಿಮೆಂಟ್ ಮಾಡಿದ ವ್ಯಕ್ತಿ ತನ್ನ ಸ್ವಂತ ತಂದೆಯನ್ನೇ ಕೇಳಿದಾಗ ಅವರು ತಮ್ಮ ಕಿಚನ್ ಅಂಗಡಿಗೆ ಇದೇ ಗೂಗಲ್ ಸರ್ವಿಸ್ಗಾಗಿ ವರ್ಷಕ್ಕೆ ಕರೆಕ್ಟಾಗಿ 15,000 ಕಟ್ಟಾಯಿದ್ರು ಅನ್ನೋದು ಗೊತ್ತಾಯಿತು. ಅಂದ್ರೆ ಎಐ ಕೊಟ್ಟ ಐಡಿಯಾ ಮತ್ತು ರೇಟ್ 100% ವಾಸ್ತವಕ್ಕೆ ಹತ್ತಿರವಾಗಿದೆ ಅಂತ ಅಲ್ಲೇ ಪ್ರೂವ್ ಆಯಿತು. ಐಡಿಯಾ ಏನೋ ಸಿಕ್ತು, ಆದರೆ ಅದನ್ನು ಮಾರಾಟ ಮಾಡೋದು ಹೇಗೆ? ಬನ್ನಿ, 3ನೇ ಹಂತದಲ್ಲಿ ಸೇಲ್ಸ್ ಗೇಮ್ ಪ್ಲಾನ್ ಬಗ್ಗೆ ನೋಡೋಣ. ಎಐ ಸುಮ್ಮನೆ ಐಡಿಯಾ ಕೊಟ್ಟು ಕೈ ತೊಳೆದುಕೊಳ್ಳಿಲ್ಲ. ಅಂಗಡಿ ಮಾಲೀಕರನ್ನ ಹೇಗೆ ಒಪ್ಪಿಸಬೇಕು ಅಂತ ಸೈಕಾಲಜಿಕಲ್ ಟ್ರಿಕ್ಸ್ ಇರೋ ಸೇಲ್ಸ್ ಪಾಯಿಂಟ್ಸನ್ನೇ ಕೊಡ್ತು. ಲೋಕಲ್ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡೋದು, ಟ್ರಸ್ಟ್ ಬಿಲ್ಡ್ ಮಾಡೋಕ್ಕೆ ರಿವ್ಯೂಸ್ ಹೆಚ್ಚಿಸೋದು, ಇವೆಲ್ಲ ಬರೀ ಟೆಕ್ನಿಕಲ್ ಫೀಚರ್ಸ್ ಅಲ್ಲ, ಇವು ಗ್ರಾಹಕರ ನೈಜ ಪ್ರಾಬ್ಲಮ್ಗೆ ಪಕ್ಕಾ ಸೊಲ್ಯೂಷನ್ಸ್. ಇದು ವ್ಯಾಪಾರಿಗಳ ಹತ್ರ ಕಾನ್ಫಿಡೆಂಟ್ ಆಗಿ ಮಾತಾಡೋಕ್ಕೆ ಒಂದು ಬ್ರಹ್ಮಾಸ್ತ್ರ ಕೊಟ್ಟಾಗೆ ಆಯಿತು. ಈ ಸರ್ವೇಸ್ಗೆ ಫಿಕ್ಸ್ ಮಾಡಿದ ಟಾರ್ಗೆಟ್ ಬೆಲೆ 18,000 ರೂಪಾಯಿ. ಲೆಕ್ಕ ತುಂಬಾ ಸಿಂಪಲ್ ಆಗಿದೆ ನೋಡಿ. ತಿಂಗಳಿಗೆ 1 ಲಕ್ಷದ ಗುರಿ ಮುಟ್ಟಬೇಕು ಅಂದ್ರೆ ಈ ರೇಟಲ್ಲಿ ತಿಂಗಳಿಗೆ ಕೇವಲ 6 ಹೊಸ ಕ್ಲೈಂಟ್ಸ್ ಸಿಕ್ಕರೆ ಸಾಕು ಅಂತ ಎಐ ಸ್ಪಷ್ಟವಾದ ರೂಟ್ ಮ್ಯಾಪ್ ಹಾಕೊಡ್ತು. ಸರಿ, ಲ್ಯಾಪ್ಟಾಪ್ನಲ್ಲಿದ್ದ ಈ ಪ್ಲಾನ್ ನೈಜ ಪ್ರಪಂಚದಲ್ಲಿ ವರ್ಕ್ ಆಗುತ್ತಾ? 4ನೇ ಹಂತದಲ್ಲಿ ಸ್ಥಳೀಯ ಮಾರುಕಟ್ಟೆಗೆ ಹೇಗೆ ಪಿಚ್ ಮಾಡಲಾಯಿತು ಅಂತ ನೋಡೋಣ. ಡೈರೆಕ್ಟಾಗಿ ಮಾರ್ಕೆಟಿಗೆ ಹೋಗಿ ಪಿಚ್ ಮಾಡಿದಾಗ ಹೋಮ್ ಡೆಕೋರ್ ಮತ್ತು ಲೈಟಿಂಗ್ ಅಂಗಡಿಗಳ ತರಹದ ಹೈಲಿ ವಿಜುವಲ್ ಬಿಸ್ನೆಸ್ಗಳಿಗೆ ಈ ಆನ್ಲೈನ್ ಪ್ರಚಾರ ತುಂಬಾ ಇಷ್ಟ ಆಯಿತು. ಈವನ್ ಸಿಕ್ಕಾಪಂಟೆ ಕಾಂಪಿಟೇಷನ್ ಇರೋ ರೆಸ್ಟೋರೆಂಟ್ನವರು 20,000 ಕೊಡೋಕ್ಕೂ ರೆಡಿಯಾದರು. ಲೈಟಿಂಗ್ ಅಂಗಡಿಯಲ್ಲಿ ಮಾತ್ರ ಸ್ವಲ್ಪ ಚೌಕಾಸಿಯಾಗಿ 12,500ಕ್ಕೆ ಡೀಲ್ ಓಕೆ ಆಯಿತು. ಹೋಮ್ ಡೆಕೋರ್ ಅಂಗಡಿ ಓನರ್ ಹೇಳಿದ ಈ ಮಾತನ್ನ ಸ್ವಲ್ಪ ಗಮನಿಸಿ. ಇದು ವರ್ಕ್ ಆದ್ರೆ ನಾನೇ ಬೇರೆಯವರಿಗೂ ರೆಕಮೆಂಡ್ ಮಾಡ್ತೀನಿ ಎಂದ್ರು. ಅಂದ್ರೆ ಎಐ ಸಿದ್ಧಪಡಿಸಿದ ಆ ರಿಸರ್ಚ್ ಬೇಸ್ಡ್ ಪಿಚ್ ಮೊದಲನೇ ಮೀಟಿಂಗ್ನಲ್ಲೇ ಎಷ್ಟೊಂದು ಟ್ರಸ್ಟ್ ಬಿಲ್ಡ್ ಮಾಡ್ತು ಮತ್ತು ಭವಿಷ್ಯದ ರೆಫರಲ್ಗಳಿಗೆ ಹೇಗೆ ದಾರಿ ಮಾಡಿಕೊಡ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಆದ್ರೆ ಬಿಸ್ನೆಸ್ ಅಂದ ಮೇಲೆ ಎಲ್ಲದರಲ್ಲೂ ಯಶಸ್ಸು ಸಿಗುತ್ತಾ? ಖಂಡಿತ ಇಲ್ಲ. 5ನೇ ಹಂತದಲ್ಲಿ ಈ ರಿಯಾಲಿಟಿಯನ್ನ ಎಕ್ಸ್ಪ್ಲೋರ್ ಮಾಡೋಣ. ಎಷ್ಟೇ ಪರ್ಫೆಕ್ಟ್ ಆದ ಎಐ ಸ್ಕ್ರಿಪ್ಟ್ ಇದ್ರೂ ಮಾರ್ಕೆಟ್ ರಿಯಾಲಿಟಿ ಮತ್ತು ಮನುಷ್ಯನ ನಡವಳಿಕೆಗಳೇ ಅಂತಿಮ ಯಶಸ್ಸನ್ನು ನಿರ್ಧರಿಸ್ತವೆ.
ಹೋಮ್ ಡೆಕೋರಲ್ಲಿ ಸಕ್ಸಸ್ ಸಿಕ್ತು, ಯಾಕಂದ್ರೆ ಅವರಿಗೆ ಆನ್ಲೈನಿಂದ ಬರೋ ರಿಟೇಲ್ ಕಸ್ಟಮರ್ಸ್ ಬೇಕಿತ್ತು. ಆದರೆ ಕಿಚನ್ ಹೋಲ್ಸೇಲಲ್ಲಿ ಇದು ವರ್ಕ್ ಆಗಲಿಲ್ಲ, ಯಾಕಂದ್ರೆ ಅವ್ರದ್ದು ಕಂಪ್ಲೀಟ್ B2B ಮೈಂಡ್ಸೆಟ್. ಮೊದಲೇ ಸೆಟ್ ಆಗಿರೋ ನೆಟ್ವರ್ಕ್ ಇರೋದ್ರಿಂದ ಎಐನ ಈ ರಿಟೇಲ್ ಸ್ಟ್ರಾಟಜಿಯಲ್ಲಿ ಫ್ಲಾಪ್ ಆಯಿತು. ಯಾಕೆ ಫ್ಲಾಪ್ ಆಯಿತು ಅಂದರೆ, ಆ ಹೋಲ್ಸೇಲ್ ಅಂಗಡಿಯವರ ಟೋಟಲ್ ಬಿಸ್ನೆಸ್ಸಲ್ಲಿ ರಿಟೇಲ್ ವ್ಯಾಪಾರದ ಪಾಲು ಬರೀ 10% ಇತ್ತು. ಹೀಗಿರುವಾಗ ಆನ್ಲೈನಿಂದ ಕಸ್ಟಮರ್ಸ್ ತರ್ತೀವಿ ಅನ್ನೋ AI ಪ್ಲಾನ್ ಅವ್ರಿಗೆ ಯಾವ ರೀತಿಲೂ ಯೂಸ್ ಆಗ್ತಿರ್ಲಿಲ್ಲ ಅನ್ನೋದನ್ನ ಈ ಒಂದು ನಂಬರ್ ಕ್ಲಿಯರ್ ಆಗಿ ಹೇಳುತ್ತೆ. ಫೈನಲ್ ಆಗಿ ಈ ಇಡೀ 48 ಗಂಟೆಗಳ ಪ್ರಯೋಗದ ಅಂತಿಮ ಫಲಿತಾಂಶ ಏನಾಯಿತು ಅಂತ ನೋಡೋಣ ಬನ್ನಿ. ಈ 48 ಗಂಟೆಗಳ ಲೆಕ್ಕಾಚಾರವನ್ನ ನೋಡಿದ್ರೆ 18,000 ಮತ್ತು 20,000 ದೊಡ್ಡ ಡೀಲ್ಸ್ ಕ್ಲೋಸ್ ಆಯಿತು. ಆದರೆ ಮಧ್ಯದಲ್ಲಿ ಲೈಟಿಂಗ್ ಅಂಗಡಿಯಲ್ಲಿ 18,000 ಡೀಲ್ ಚೌಕಾಸಿನಿಂದ 12,500ಕ್ಕೆ ಬಂತು. ಎಷ್ಟೇ ದೊಡ್ಡ AI ಪ್ಲಾನ್ ಇದ್ರೂ ಬಾರ್ಗೇನ್ ಮಾಡೋದು ಕಾಮನ್ ಅಲ್ವಾ? ಇದು ರಿಯಲ್ ಬಿಸ್ನೆಸ್ನ ಒಂದು ನೈಜ ಮುಖವನ್ನ ತೋರಿಸುತ್ತೆ. ಈ ಪ್ರಯೋಗದ ಒಟ್ಟು ಮೊತ್ತ ಬರೋಬ್ಬರಿ 50,500 ರೂಪಾಯಿಗಳು. ಕೇವಲ 1.5 ದಿನದ ಅಲ್ಪಾವಧಿಯಲ್ಲಿ ಇಷ್ಟು ದೊಡ್ಡ ಅಮೌಂಟ್ನ ಬಿಸ್ನೆಸ್ ತರಬಹುದು ಅಂದ್ರೆ AI ಕೊಟ್ಟ ಸ್ಟ್ರಾಟಜಿ ಎಷ್ಟು ಸಾಲಿಡ್ ಆಗಿತ್ತು ಮತ್ತು ಆರ್ಥಿಕವಾಗಿ ಎಷ್ಟು ಫಿಸಿಬಲ್ ಆಗಿತ್ತು ಅನ್ನೋದು ಯಾವುದೇ ಅನುಮಾನವಿಲ್ಲದೆ ಪ್ರೂವ್ ಆಗುತ್ತೆ. ಇಲ್ಲೊಂದು ವಿಷಯ ನಾವು ನಿಷ್ಪಕ್ಷಪಾತವಾಗಿ ಕ್ಲಿಯರ್ ಮಾಡಬೇಕು. ಇದೊಂದು ಕೇವಲ ರಿಸರ್ಚ್ ಎಕ್ಸ್ಪೆರಿಮೆಂಟ್ ಆಬಿಂದ್ರಿಂದ ಕ್ಲೈಂಟ್ಸ್ಗೆ ಸತ್ಯ ಹೇಳಲಾಯಿತು ಮತ್ತು ಯಾವುದೇ ದುಡ್ಡಿನ ವ್ಯವಹಾರ ಆಗಲಿಲ್ಲ. ಆದರೆ ಇದು ಸಾಬೀತುಪಡಿಸಿದ ಸತ್ಯ ಏನಂದ್ರೆ, AI ಒಂದು ಅದ್ಭುತವಾದ ಪ್ಲಾನ್ ಕೊಡಬಲ್ಲದು, ಆದರೆ ಅದನ್ನ ಗ್ರೌಂಡ್ ಲೆವೆಲ್ನಲ್ಲಿ ಎಕ್ಸಿಕ್ಯೂಟ್ ಮಾಡಿ ಡೀಲ್ ಕ್ಲೋಸ್ ಮಾಡಕ್ಕೆ ಮನುಷ್ಯನ ಆಕ್ಷನ್ ಬೇಕೇ ಬೇಕು. ಅಂತಿಮವಾಗಿ ನಾವೆಲ್ಲರೂ ಕೇಳಿಕೊಳ್ಳಬೇಕಾದ ಒಂದು ಪ್ರಶ್ನೆ: ಕೇವಲ 48 ಗಂಟೆಗಳಲ್ಲಿ ಬರೀ ಎಐನ ಯೂಸ್ ಮಾಡಿಕೊಂಡು 50,000ಕ್ಕೂ ಹೆಚ್ಚು ಆದಾಯ ತರೋ ಬಿಸ್ನೆಸ್ ಕಟ್ಬೋದು ಅಂದ್ರೆ ಸ್ವಂತ ಉದ್ಯಮ ಶುರು ಮಾಡೋಕ್ಕೆ ಇನ್ನೇನ್ ತಡೆಯದೆ? ಆಲೋಚನೆ ಮಾಡಿ. ಈ ವಿಶ್ಲೇಷಣೆ ಹೊಸ ಹುರುಪು ಮತ್ತು ಐಡಿಯಾಗಳನ್ನು ನೀಡಿದೆ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.